ದರ್ಶನ್ಗೆ ಡಿ ಕೆ ಶಿ ಬಲ. ಈ ಹಿಂದೆ ಡಿ ಕೆ ಶಿ ಅವರು ದರ್ಶನ್ ಅವರನ್ನು ಕೇಳ್ಕೊಂಡಿದ್ರು, ಚುನಾವಣೆಗೆ ಬನ್ನಿ, ಕಾಂಗ್ರೆಸ್ಗೆ ಬನ್ನಿ ಅಂತೆಲ್ಲ ಕೇಳಿದರು. ಅಂದರೆ ದರ್ಶನ್ ಎಲ್ಲ ಕಡೆ ಕೂಡ ಹೋಗ್ತಾಯಿದ್ರು. ಈ ಹಿಂದೆ ದೇವೇಗೌಡರ ಕಾಲದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅವರನ್ನು ನಿಲ್ಲಿಸುವಂಥ ಪ್ರಯತ್ನಗಳಾಗಿತ್ತಂತೆ, ಬಟ್ ಅದು ಆಗಿಲ್ಲ ಅಂತೇಳಿ. ಆಗ ಅವರು ಇಷ್ಟು ದೊಡ್ಡ ಸ್ಟಾರ್ ಆಗಿರಲಿಲ್ಲ. ಚನ್ನಪಟ್ಟಣದಲ್ಲಿ ಒಂದು ವಿಶೇಷ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೀವಿ ಅಂತೇಳಿ ಡಿ ಕೆ ಸುರೇಶ್ ಅವರು ಹೇಳ್ತಾನೆ ಇದ್ದರು. ಅದು ದರ್ಶನ್ ಅಂತ ಒಂದು ಸುದ್ದಿ ಬಂದಿತ್ತು. ಆ ನಂತರ ಅದು ಬದಲಾಗಿದೆ. ಹಾಗಾಗಿ ಒಂದು ರೀತಿಯಲ್ಲಿ ರಿಲೇಷನ್ಶಿಪ್ ಇದೆ, ಇರಬಾರ್ದು ಅಂತ ಏನಿಲ್ಲ. ಪುನೀತ್ ರಾಜ್ಕುಮಾರ್ ಅವರನ್ನು ಕೂಡ ಕೇಳ್ಕೊಂಡಿದ್ರು ರಾಜಕೀಯಕ್ಕೆ ಬನ್ನಿ ಅಂತೇಳಿ. ನಾನು ಬರಲ್ಲಪ್ಪ ಅಂತ ಹೇಳಿದರು ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು. ಆದರೆ ಅವರ ಕೊಲೆ ಆರೋಪಿ ಆಗಿದ್ದ ಸಂದರ್ಭದಲ್ಲಿ ಎಷ್ಟೇ ಪ್ರೀತಿ ಪ್ರೇಮ ಪ್ರಣಯ ಏನೇ ಇರಲಿ, ಕೊಲೆ ಆರೋಪಿ ಆಗಿರುವಂಥ ಸಂದರ್ಭದಲ್ಲಿ ಜವಾಬ್ದಾರಿತ ಸ್ಥಾನದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅಂತವರು ಆ ವೇದಿಕೆಯಲ್ಲಿ ಆ ರೀತಿ ಹೇಳಿಕೆ ಕೊಡೋದಿದೆಯಲ್ಲ, ಅದು ಎಂಥ ತಪ್ಪು ಸಂದೇಶವನ್ನು ಕೊಡುತ್ತೆ, ಎಂಥ ತಪ್ಪು ಗೊತ್ತಿಲ್ಲ. ಅದರ ಬಗ್ಗೆ ಕೆಲವರಿಗೆ ಕೋರ್ಟ್ಗೆ ಹೋದರೂ ಹೋಗ್ಬೋದು, ಕೆಲವು ಪ್ರಜ್ಞಾವಂತರ ಕೋರ್ಟ್ಗೆ ಹೋದರೂ ಹೋಗ್ಬೋದು. ಅಲ್ಲಿ ಕಾಂಗ್ರೆಸ್ BJP JDS ಅಂತಲ್ಲ, ಅದು ನಮ್ಮ ನಾಡಿನ ಅಭಿಮಾನ, ಸಮಾಜದ ಬಗ್ಗಿರುವಂಥ ಅಭಿಮಾನ ಪ್ರಶ್ನೆ ಆಗುತ್ತೆ. 5,000 ಕೈದಿಗಳಿದ್ದಾರೆ ರೀ ಪರಪ್ಪನ ಅಗ್ರಹಾರದಲ್ಲಿ, ಅನೇಕರು ಕೊಲೆ ಆರೋಪಿಗಳಿದ್ದಾರೆ. ಎಲ್ಲರ ಬಗ್ಗೆ ಹೋಗ್ಬಿಡ್ತೀರಾ ನೀವು? ಆಗಿದ್ರೆ ಸಹಾಯ ಮಾಡ್ತೀನಿ ಅಂತ. ಸಹಾಯ ಯಾರಿಗೆ ಮಾಡಬೇಕಾಗಿತ್ತು? ಅಲ್ಲಿ ಶಿರೂರಲ್ಲಿ ಸತ್ತೋಗ್ಬಿಟ್ರಲ್ಲ, ಮನೆ ಕಳ್ಕೊಂಡಿದ್ದಾರೆ. ನೀವು ಹೋಗಿ ಕೊಡಬೇಕಿತ್ತು ದುಡ್ಡು, ಮನೆ ಕಟ್ಕೊಳ್ರಪ್ಪ ಅಂತೇಳಿ. ಏನು ಮಾಡಬೇಕು ಅವರಿಗೆ? ನಿಮ್ಮಿಂದ ಮಾಡೋಕ್ಕಾಗಲ್ಲ, ನಾವು ಮಾಡ್ತೀವಿ ಬಿಡಿ. ಯಾರು ಹಾಕಿದ್ರಿ ಈಗ ಮೆಸೇಜ್? ಕೇರಳದವರು ಬಂದು ಇಲ್ಲೇ ಬೀಡ್ಬಿಟ್ಟಿದ್ದಾರೆ. ನಾಚಿಕೆ ಆಗಬೇಕಲ್ಲ ನಮಗೆಲ್ಲ, ಪಕ್ಷಾತೀತವಾಗಿ. 5ನೇ ದಿವಸಕ್ಕೆ ಯಾರು ಹೋಗಿದ್ದು? ಕುಮಾರಸ್ವಾಮಿ ಅವರು ಹೋಗಿದ್ದು. ಅದಕ್ಕೂ ಲೇವಡಿ. ಹಾಗಿದ್ರೆ ಬನ್ನಿ, ಡಿ ಕೆ ಶಿ ಮೇಲೆ ನಿರೀಕ್ಷೆ ಭಾರ ಇಟ್ಟುಕೊಂಡ್ರ ದರ್ಶನ್. ಕೆಲ ದಿನಗಳ ಹಿಂದೆ ದರ್ಶನ್ ಕಾಂಗ್ರೆಸ್ ಸೇರೋ ಸುದ್ದಿ ಹಬ್ಬಿತ್ತು. ಚನ್ನಪಟ್ಟಣದಿಂದ ದರ್ಶನ್ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಮಂತ್ರಿ ಕೂಡ ಆಗ್ತಾರೆ ಅಂತ. ದರ್ಶನ್ ಚನ್ನಪಟ್ಟಣದಿಂದ ಗೆದ್ದಿದ್ರೆ ಖದರ್ರೇ ಬೇರೆ ಇರ್ತಾ ಇತ್ತು. ಯಾಕಂದರೆ MLA ಆಗಿ ಮಂತ್ರಿಯಾಗಿ ಕೂಡ ನಿಮಗೆ ಒಂದು ಅವಕಾಶ ಇದೆ, ಆ್ಯಕ್ಟಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಆ್ಯಕ್ಟಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಅಮಿತಾಬ್ ಬಚ್ಚನ್ನು, ರಾಜೇಶ್ ಖನ್ನಾ, ಆಮೇಲೆ BC ಪಾಟೀಲ್ರು, ಜಗ್ಗೇಶು, ಇವರೆಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ. ಆಮೇಲೆ NT ರಾಮರಾವ್. ಎಂಥ ಅವಕಾಶ ನೋಡಿ. ಮಂತ್ರಿಗೆ ಮಂತ್ರಿ, MLAಗೆ MLA, ಆ್ಯಕ್ಟ್ರಿಗೆ ಆ್ಯಕ್ಟ್ರು, ಯಾರಿಗುಂಟು ಯಾರಿಗಿಲ್ಲ ಅಂತ ಅವಕಾಶ. ಇದನ್ನು ಮನವರಿಕೆ ಮಾಡಿದ್ದಿರ್ಬೋದು, ತಪ್ಪೇನಿಲ್ಲ. ಆದರೆ ಕೊಲೆ ಕೇಸ್ ಆದರೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಸಿಲುಕಾಕೊಂಡ್ಬಿಡ್ತಾರೆ ದರ್ಶನ್. ಕೊಲೆ ಕೇಸ್ ಬಳಿಕ ಡಿ ಕೆ ಶಿವಕುಮಾರ್ ಟರ್ನ್ ಹೊಡೆದು ಬಿಟ್ರ. ಕೊಲೆ ಆರೋಪಿ ದರ್ಶನ್ ಅವರನ್ನು ದೂರ ಇಟ್ಟರೆ DCM ಆಗಿದ್ರೆ ಒಂದೇ ಒಂದು ದಿನದಲ್ಲಿ ಬದಲಾಗ್ಬಿಟ್ರೆ ಡಿ ಕೆ ಶಿವಕುಮಾರ್ ಗೊತ್ತಾಗ್ಬಿಡ್ತಾ ಅವರಿಗೆ ಇದು ಉಲ್ಟಾ ಹೊಡೆಯುತ್ತೆ ಅಂತೇಳಿ. ದರ್ಶನ್ ಫ್ಯಾನ್ಸ್ ಮುಂದೆ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಿ. ಅವರ ಪತ್ನಿಯವರನ್ನು ನಾಳೆ ಭೇಟಿ ಆಗ್ತಾ ಇದ್ದೀನಿ. ಏನಾದರೂ ಅನ್ಯಾಯ ಆಗಿದ್ದರೆ ಸರಿಪಡಿಸುವ ಭರವಸೆಯನ್ನು ಕೊಟ್ಟಿದ್ದರು. ಕಾನೂನಿನ ಅಡಿಯಲ್ಲಿ ಸಹಾಯದ ಭರವಸೆ, ಅನ್ಯಾಯ ಸರಿಪಡಿಸ್ತೇನೆ ಅಂತ ಹೇಳಿದರು DCM ಡಿ ಕೆ ಶಿ. ಏನ್ರಿ ಕತೆ ಇದು ಸರ್? ಇಲ್ಲಿ ದರ್ಶನ್ ಇದ್ದಾರೆ ಅಂತಲ್ಲ, ಒಬ್ಬ ಕೊಲೆ ಆರೋಪಿ ಯಾರೇ ಆಗಿರಲಿ ನೀವು ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ನೀವು ಸಹಾಯ ಮಾಡ್ತೀನಿ ಅಂತಂದರೆ ಏನರ್ಥ? DCM ಹಾಗಿದ್ರೆ ನಿಮ್ಮ ಪ್ರಭಾವ ಯಾರ ಮೇಲೆ ನೀವು ಹಾಕ್ತೀರಿ ಅಂತ ಆಯಿತು. ಚಾರ್ಜ್ ಶೀಟ್ ಸಲ್ಲಿಕೆ ಇನ್ನೂ ಆಗಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಚಾರ್ಜ್ ಶೀಟ್ ಮೇಲೆ ಅದನ್ನು ಭಾಳ ವೀಕ್ ಮಾಡೋದಕ್ಕೆ ಸಾಧ್ಯ ಇದೆ. ನೀವು ಅದನ್ನು ಮಾಡ್ತೀರಾ? ಹಾಗಿದ್ರೆ ಸಿದ್ದರಾಮಯ್ಯನವರು ಖಡಾಖಂಡಿತವಾಗಿ ಯಾರೇ ಕೊಲೆ ಆರೋಪಿಗಳಾಗಿರಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ ಇದ್ರೆ, ನೀವು ಇಲ್ಲ ಬಚಾವ್ ಮಾಡ್ತೀನಿ ಅಂತ ಹೇಳ್ತೀರಾ. ಯಾರನ್ನು ಬಚಾವ್ ಮಾಡ್ತಾ ಇದ್ದೀರಿ? ಇಲ್ಲಿ ದರ್ಶನ್ ಲೆಕ್ಕಕ್ಕೆ ತರಬೇಡಿ ನೀವು. ದರ್ಶನ್ ಆಗಲಿ ಮತ್ತೊಬ್ಬರಾಗಲಿ ಕೊಲೆ ಆರೋಪಿಗಳ ಬಗ್ಗೆ ಸಹಾಯ ಮಾಡ್ತೀನಿ ಅಂತ ಹೆಂಗೆ ಹೇಳಿದ್ರಿ ನೀವು? ಇದನ್ನು ಯಾರಾದರೂ ಪ್ರಶ್ನೆ ಮಾಡಬೇಕು. ವಕೀಲಿಕೆ ಗೊತ್ತಿದ್ದವರು. ಆಮೇಲೆ ಗೊತ್ತಾಗ್ಬಿಡ್ತು DCMಗೆ, ಇದೇನು ಉಲ್ಟಾ ಹೊಡಿತಾ ಇತ್ತು. ಮಾಧ್ಯಮಗಳ ಮುಂದೆ ಆಮೇಲೆ ಭೇಟಿನೂ ಆದರು. ಈಗ ಬೇರೆ ಕಾರಣ ಕೇಳಿ ಭೇಟಿಯಾಗೋದು ಬೇರೆ. ಎಲ್ಲರಿಗೂ ಗೊತ್ತಾಗ್ಬಿಡ್ತು ಇದೇ ವಿಚಾರ ಮಾತಾಡಲಿಕ್ಕೆ 1.5 ಗಂಟೆ ಮಾತಾಡಿದ್ದು. ಆಮೇಲೆ ಅಲರ್ಟ್ ಆಗ್ಬಿಟ್ರು DCM, ಎಲ್ಲ ಗೊತ್ತಾಗ್ಬಿಡ್ತು ಅವ್ರಿಗೆ. ಹೊರಗಡೆ ಹಿಂಗೆ ಹೋಗ್ತಾ ಇದೆ. ಆಮೇಲೆ ಶಾಲೆ ಕಾಲೇಜು ಎಲ್ಲ ಬಂತು. ದರ್ಶನ್ ಪತ್ನಿ ಜೊತೆ ವಿನೀಶ್ ಶಾಲೆ ಬಗ್ಗೆ ಚರ್ಚಿಸಿದ್ದೇನೆ ಅಂತ ಹೇಳಿದರು. ಈ ಹಿಂದೆ ದರ್ಶನ್ ಅವರು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ, ನಾನು ವಿನೀಶ್ ಶಾಲೆಗೆ ಹೋಗಿದ್ದೆ, ಅಲ್ಲಿ ಇಷ್ಟಿಷ್ಟು ಒಂದು 7 ಲಕ್ಷ ಏನೋ ಇದಾಗತ್ತೆ, ಅದಕ್ಕೆ ಏನು ಫೀಸ್ ಆಗುತ್ತೆ ಅಂತ. ಅದ್ಭುತ ಶಾಲೆಯಲ್ಲಿ ಕಲಿತಿದ್ದಾರೆ ಅವರ ಮಗ. ಇಲ್ಲಿ ಇವರ ಬಗ್ಗೆ ಬಂದು ಕೇಳಿ ನಂಬೇಕಾ ನಾವು ಅದನ್ನು?
ಅವತ್ತು ನೀವು ಒಂದು ಹೂ ಇಟ್ಟು ಪ್ರತಿಭಟನೆ ಮಾಡಿದ್ರಲ್ಲ, ಎಲ್ರಿಗೇನು ಕರ್ನಾಟಕದ 7 ಕೋಟಿ ಜನ ಏನು ಹೂ ಇಟ್ಕೊಂಡಿದ್ದಾರೆ ಅಂದ್ಕೊಟ್ರ? ಡಿ ಕೆ ಶಿವಕುಮಾರ್ ನಡೆಯಿಂದ ಈಗ ಅಭಿಮಾನಿಗಳಿಗೆ ಆತಂಕ ಶುರುವಾಗಿದೆ. ಕೈ ಎತ್ತಿಬಿಟ್ರು ಡಿ ಕೆ ಶಿವಕುಮಾರ್ ಅಂತೇಳಿ ಎಲ್ಲರೂ ಗೊತ್ತಾಗ್ಬಿಡ್ತು. ಶಾಲೆ ಬಗ್ಗೆ 1.5 ತಾಸು ಮಾತಾಡ್ತಾರ. ಅವತ್ತೊಂದು ಹೂ ಇಟ್ಟಿದ್ರಲ್ಲ, ಗೊಂಡೆ ಹೂ ಏನಂತಾರೆ ಅದಕ್ಕೆ, ಇಬ್ಬರು ಇಂಗ್ಲೀಷ್ ಚೆಂಡು ಹಂಗೆ ಅಂದ್ಕೊಂಡ್ರೆ ನಮ್ಮನ್ನೆಲ್ಲ ಅಥವಾ ರಾಜ್ಯ ಜನರನ್ನೆಲ್ಲ ಜನ ಕಂಡುಬಿಟ್ರು ವೋಟ್ ಏನು ರೀ ಡಿ ಕೆ ಶಿವಕುಮಾರ್ ಅವರೇ, ನೀವು ಅದು ಕೂಡ ಎಂಥ ಭರವಸೆ ಇದೆ. ಈಗ ನಿಮ್ಮ ಬಗ್ಗೆ ಆರೋಪ ಪ್ರತ್ಯಾರೋಪ ಏನೇ ಇರಲಿ, ಒಬ್ಬ ಯಂಗ್ ಟರ್ಕ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಒಬ್ಬ ನಾಯಕ ಬಂದಾಗ ಪಕ್ಷ ಭೇದ ಮರೆತೊಬ್ಬರು ಒಂದು ದೂರದಿಂದ ಇಷ್ಟಪಡ್ತಾರೆ. ಇಂಥವ್ರು ಒಬ್ಬ ಡ್ಯಾಶಿಂಗ್ ನಾಯಕ ಬೇಕು ನಮಗೆ ಅಂತೇಳಿ. ನೀವು ಗ್ರೇಟ್ ಬೆಂಗಳೂರು ಅಂತ ಮಾಡಿದಾಗ ಗ್ರೇಟರ್ ಬೆಂಗಳೂರು ಏನೋ ಒಂದು ಮಾಡ್ತಾರೆ ರೀ, ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದಾಗ ಏನಪ್ಪ ಕನಸು ಬಿತ್ತಾರೆ. ಯಾರೂ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಕನಸು ಬಿತ್ತವರು ಕರ್ನಾಟಕದಲ್ಲಿ ಯಾರೂ ಇಲ್ಲ. ಹೊಸ ನಾಯಕರು, ಕನಸು ಬಿತ್ತುವ ನಾಯಕರು ಇಲ್ಲ. ನಮ್ಮ ಕರ್ನಾಟಕವನ್ನು ಈ ರೀತಿ ಮಾಡೋಣ, ಅಭಿವೃದ್ಧಿ ಪಡಿಸೋಣ, ನಂಬರ್ 1 ಮಾಡೋಣ, ಬೆಂಗಳೂರು ವರ್ಲ್ಡ್ ವೈಡಲ್ಲಿ ನಂಬರ್ 1 10 ಟಾಪ್ 10 ಬರಲಿ, ಯಾರೂ ಇಲ್ಲ. ಎಲ್ಲ ಅವರವರ ಇದರಲ್ಲಿ ಫ್ರೀ ಕೊಡೋಣ, ಮತ್ತೊಂದು ಕೊಡೋಣ, ಅವ್ರಿಗೆ ಆ ಜಾತಿಗೆ ಒಂದು ಕೊಡೋಣ, ಈ ಜಾತಿಗೆ ಒಂದು ಕೊಡೋಣ. ಒಬ್ಬ ನಾಯಕ ಬಂದು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇನೆ ಹೇಳಿದಾಗ ಅದರ ಮೇಲೆ ಆರೋಪ ಬರ್ಬೋದು, 50,000 ಕೋಟಿ ಇದಂತೆ, ಆಮೇಲೆ ಅಂಡರ್ಗ್ರೌಂಡ್ ಮಾಡ್ತಾರೆ ಮಾಡ್ತಾ ಇದ್ದಾರಲ್ಲ ಅಂತಲೂ ಆಲೋಚನೆ ಮಾಡುವಂಥವ್ರು ಇದ್ದಾರೆ. ಅಂಥ ನಾಯಕರು ನೀವು ಇಂಥ ಹೇಳಿಕೆಗಳನ್ನು ಕೊಡೋ ಮೊದಲು ಆಲೋಚನೆ ಮಾಡಿಲ್ಲ ಅಂತಂದರೆ, ಈಗ ನಿಜ ಹೇಳಬೇಕು ಅಂದರೆ ಭಯ ಆಗ್ತಾ ಇದೆ ನಿಮ್ಮ ಬಗ್ಗೆ. ಇಂಥವರೆಲ್ಲ ಆಗ್ಬಿಟ್ರೆ ಹೆಂಗಪ್ಪ ಅಂತ ಆಗ್ತಾಯಿದೆ. ಒಂದು ಕಡೆ ಭರವಸೆ ಕೊಡ್ತೀರಿ, ಆಮೇಲೆ ಮತ್ತೊಂದು ಕಡೆ ಭಯ ನಿಮಗೆ ಏನಾಗ್ಬಿಡುತ್ತೋ ಅಂಥೇಳಿ. ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರೇ. ಇದು ತಪ್ಪು. ಓಕೆ, ದರ್ಶನ್ ಅವರನ್ನು ಕ್ಷಮಿಸ್ತೀರಾ ಅಂತಂದರೆ ಕ್ಷಮಿಸ್ತೀನಿ ಅಂತ ರೇಣುಕಾಸ್ವಾಮಿ ತಂದೆ ಹೇಳ್ತಾರೆ 1.5 ತಿಂಗಳಲ್ಲಿ. ದೇಶದಿಂದ ಸಾಧಿಸೋದೇನು ಅಂತ ಶಿವನಗೌಡರು ಹೇಳ್ತಾರೆ. ಕೊಲೆಗೂ ಮುನ್ನ ದರ್ಶನ್ ಇದೇ ಕೆಲಸ ಮಾಡಿದರೆ ಆಗಿದ್ರೆ ದರ್ಶನ್ಗಿರಲಿಲ್ವಾ? ದರ್ಶನ್ಗೆ ಒಂದು ರೀತಿಯಲ್ಲಿ 4 ಬಿಟ್ಟು ಕಳಿಸ್ರೋ ಅಂತ ಹೇಳೋ ರೈಟ್ಸ್ ಇಲ್ಲ. ಆದರೂ ಕೂಡ ಪೊಲೀಸರಿಗೆ ಹೇಳ್ತಿದ್ರೆ ಪೊಲೀಸರು ಬಿಟ್ಟು ಕಳಿಸ್ತಾ ಇದ್ರು 4. ದರ್ಶನ್ ಆ್ಯಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರ್ತಾ ಇರಲಿಲ್ಲ. ಆದರೆ ದರ್ಶನ್ ಮತ್ತು ಗ್ಯಾಂಗ್ ಎಷ್ಟು ಕ್ರೂರವಾಗಿ ನಡೆದುಕೊಂಡಿದೆ ಎಲ್ರಿಗೂ ಗೊತ್ತಿದೆ. ಕೊಲ್ಲುವ ಮುನ್ನ ರೇಣುಕಾಸ್ವಾಮಿಗೆ ಭರ್ಜರಿ ಊಟ ಹಾಕಿದೆ. ಯಾಕಂದರೆ ತಡ್ಕೋಬೇಕಲ್ಲ ನಿಮ್ಮ ಶಕ್ತಿಯನ್ನು. ಪ್ರೋಟೀನ್ದಿಂದ ಶಕ್ತಿ ಅಲ್ವಾ ನಿಮ್ಮದು. ಇವತ್ತು ಪ್ರೋಟೀನ್ ಸಿಗ್ತಾ ಇಲ್ಲ, ಊಟನೂ ಸಿಗ್ತಾ ಇಲ್ಲ. ಸಂಜೆ 4:30ರಿಂದ 5 ಗಂಟೆ ತನಕ ಊಟ ಹಾಕಿದ್ರು ರೇಣುಕಾಸ್ವಾಮಿ. ಕೆಲ ಗಂಟೆ ಮುಂಚೆ ಹೊಟ್ಟೆ ತುಂಬ ಊಟ ಹಾಕಿದರು. ಆಮೇಲೆ ಈ ಕುರಿ ಕೊಯ್ತಾರಂತಲ್ಲ, ಕೊಬ್ಬಿದ ಕುರಿಗೆ ಎಷ್ಟು ಕೊಬ್ಬತ್ತೆ ಕುರಿ ಅಷ್ಟು ಒಳ್ಳೆಯದು ಹೇಳ್ತಾರಲ್ಲ, ಹಂಗೆ ನೀವು ಈತನಿಗೆ ಊಟ ಕೊಟ್ಟಿದ್ದು ಪೆಟ್ಟು ತಡ್ಕೊಳ್ಳಿ ಅಂಥೇಳಿ, ನಿಮ್ಮ ರಕ್ಕಸತನವನ್ನು ತಡ್ಕೊಳ್ಳಿ, ಶಕ್ತಿ ಬರಲಿ ಅಂತೇಳಿ. ಆದರೆ ಆ ತಂದೆ ಹೇಳಿದ್ದೇನು, ನೀವು ಬಂದರೆ ಊಟ ಹಾಕ್ತೀನಿ ಅಂತೇಳಿ. ಅದು ಅವರಿಗೂ ಮತ್ತು ನಿಮಗೂ ಇರುವಂಥ ವ್ಯತ್ಯಾಸ. ಆನಂತರ ಏನಾಗುತ್ತೆ, ಊಟ ಕೊಟ್ಟು ಈತನಿಗೆ ಮೃಗೀಯ ದಾಳಿ, ಕೈ ಮುಗಿದು ಬೇಡಿಕೊಂಡ್ರೂ ಕೂಡ 5 ತಾಸು ಕಾಲ ಟಾರ್ಚರ್ ಕೊಡ್ತೀರಿ, ವಿಡಿಯೋ ಮಾಡಿಸ್ಕೊತೀರಿ. ನಿಮಗೆ ಅದೊಂಥರ ಏನಂತಾರೆ ಅದಕ್ಕೆ, ವಿಡಿಯೋ ಮಾಡಿಸೋದು. ನಾನು ತಪ್ಪು ಮಾಡಲ್ಲ, ನಾನು ಮೆಸೇಜ್ ಕಳಿಸಲ್ಲ, ನನ್ನಿಂದ ತಪ್ಪಾಗಿದೆ, ಅವರು ನನ್ನ ಅತ್ತಿಗೆ ಹಿಂಗೆ ಹೇಳಿಸಿಯಾ. ಆಮೇಲೆ ಅದನ್ನು ಏನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ನೋಡಿದ್ರಾ, ದರ್ಶನ್ ಅವ್ರಿಗೆ ಯಾರಾದರೂ ಮಾತಾಡಿದ್ರೆ ಹಿಂಗೆ ಏನು ಅನ್ಕೊಂಬಿಟ್ಟಿದ್ದು. ಇಲ್ಲಿ ಕಾನೂನೇ ಇಲ್ವಾ ಅಂಥವ್ರಿಗೆ ಡಿ ಕೆ ಶಿವಕುಮಾರ್ ಕ್ಷಮೆ ಕೊಡ್ತೀನಿ ಅಂತಾನ, ಏನೋ ಸಹಾಯ ಮಾಡ್ತೀನಿ ಅಂತಾನ. CM ಡಿ ಕೆ ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗುವಂಥವ್ರು. ಹಾಗಾದರೆ ಯಾರು ಪ್ರಶ್ನೆ ಮಾಡಲ್ವ? ಆಗಿದ್ರೆ ಪ್ರಜ್ಞಾವಂತರು, ನೀವು ಮುಖ್ಯಮಂತ್ರಿ ಆದರೆ ನಾಳೆ ಯಾರಿಗೆಲ್ಲ ನೀವು ಕ್ಷಮಾಪಣೆ ಕೊಡ್ತೀರಿ? ಹಾಗಿದ್ರೆ ಪೊಲೀಸ್ ಸ್ಟೇಷನ್ಗಳೇ ಬೇಕಾಗಿಲ್ಲ, ಎಲ್ಲ ಬಿಟ್ಬಿಡಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡೋಣ. ಎಲ್ಲ ಅಲ್ಲಲ್ಲಿ ಕುಡಿದು ಹೆಂಗೂ ಇದೆಯಲ್ಲ, ಗಾಂಜಾ ಗೀಜೆ ಸೇವಿಸೋರು ತುಂಬ ಜನ ಇದ್ದಾರೆ, ಅದೇ ಮಾಡ್ಕೊಂಡಿರಲಿ. ಇದೇ ರೇಣುಕಾಸ್ವಾಮಿಗೆ ಎದ್ದು ನಿಲ್ಲೋಕ್ಕೆ ಆಗದಷ್ಟು ಚಿತ್ರಹಿಂಸೆ ಕೊಡ್ತೀರಿ, ವಿಡಿಯೋ ಮಾಡಿಸ್ತೀರಿ. ವಿಡಿಯೋ ಮಾಡೋಕ್ಕಾಗಲ್ಲ ನಿಮ್ಮಿಂದ. ಬೆಲ್ಟ್ ಕಟ್ಟಿಗೆ ರಾಡ್ನಿಂದ ಥಳಿತವಾಗುತ್ತೆ, ಸಿಗರೇಟ್ನಿಂದ ಸುಡ್ತಾರೆ, 34 ಕಡೆ ಹಲ್ಲೆ ಆಗುತ್ತೆ, ಪಕ್ಕೆಲುಬು ಮುರಿದು ಹೋಗುತ್ತೆ, ತಲೆಬುರುಡೆ ಮುರಿದೋಗುತ್ತೆ, ದವಡೆ ಮುರಿದೋಗುತ್ತೆ, ಹಲ್ಲು ಮುರಿಯುತ್ತೆ, ಮರ್ಮಾಂಗಕ್ಕೆ ಓದಿತೀರಿ, ಮರ್ಮಾಂಗವನ್ನು ಹೊಡೆದಾಕ್ತೀರಿ.
ಎಲೆಕ್ಟ್ರಿಕ್ ಶಾಕ್ ಕೊಡ್ತೀರಿ. ಇಷ್ಟೆಲ್ಲ ಆದರೂ ಕೂಡ ಕ್ಷಮಿಸ್ತೇನೆ ಅಂತ ಶಿವನಗೌಡರು ಹೇಳ್ತಾರಲ್ಲ, ರೇಣುಕಾಸ್ವಾಮಿ ತಂದೆ, ಅದು ಅವರ ಒಳ್ಳೆಯತನ. ಇವರಿಗೆ ಸಹಾಯ ಮಾಡ್ತೀನಿ ಅಂತ DCM ಹೇಳೋದಕ್ಕೆ ಯಾರು? ಎಚ್ಚೆತ್ಕೊಂಡ್ರು DCM ಆಮೇಲೆ ಇಲ್ಲ ಶಾಲೆ ಬಗ್ಗೆ ಮಾತಾಡೋಕ್ಕೆ ಅಂತೇಳಿ. ಇವತ್ತು ಟ್ರೈ ಮಾಡಿದ್ರಂತೆ CM ಅವರನ್ನು ಭೇಟಿ ಆಗೋದಕ್ಕೆ. ನೀವು ಮಾಡಿ ತೋರಿಸಿ ನೋಡೋಣ, CM ಭೇಟಿ ಆಗ್ತಾರ? ಆಗೋದಕ್ಕೆ ಸಾಧ್ಯನೇ ಇಲ್ಲ, ಆಗಬಾರ್ದು. ಕಾನೂನು ಏನು ಕ್ರಮ ಕೈಗೊಳ್ಳುತ್ತೆ ಅದನ್ನು ಕ್ರಮ ಕೈಗೊಳ್ಳಬೇಕು. ನೀವು ಭೇಟಿ ಆಗಬಾರ್ದಿತ್ತು DK ಶಿವಕುಮಾರ್ ಅವರೇ, ನೀವು ಭೇಟಿ ಆಗಬಾರ್ದಾಗಿ. ಇದು ನೀವು ಮುಂದೆ ಮುಖ್ಯಮಂತ್ರಿ ಆದರೆ ಯಾವ ರೀತಿ ರಾಜ್ಯವನ್ನು ನಡೆಸ್ತೀರಿ ಅನ್ನುವಂಥ ಒಂದು ಮುನ್ಸೂಚನೆ ಆಗ್ತಾ ಇದೆ ಇದು.